ನಾನು 10 ಗಂಟೆ ಹೋಗಿ ಅರ್ಚನೆ ಮಾಡಂತಿದೆ, ಕೇಕ್ ಕಟ್ ಮಾಡ್ಬೇಕಂತಿದ್ದೆ. ಏನ್ ಸರ್ ಇದು ಹೇಳಿ? ನಿನ್ನೆ 9:50 ಹೋದ್ರು 10 ಗಂಟೆ 10 ಕಾಲ್ಗೆನ ತೆಗೆದ್ರಂತೆ. ಹೆಂಗ್ ಸರ್ ಫೈರ್ ಅಷ್ಟು 20 ಜನ ಕೆಲಸ ಮಾಡಿ ನಮ್ಮ ಮಗಳು ಮಾತ್ರ ಹೆಂಗ್ ಸಿಕ್ಕಾಕೊಂಡ್ರು ಸರ್? ಏನ್ ನ್ಯಾಯ ಅಲ್ವಾ ಸರ್ ಇದಕ್ಕೆ? ಕಂಪನಿ ಕಡೆಯಿಂದ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಕಂಪನಿ ಕಡೆಯಿಂದ ಒಂದು ಫೋನ್ ಬಂದಿಲ್ಲ ಸರ್. ಹೆಂಗ್ ಸರ್ ಇದು? ಇನ್ನ ನಂಬಕೈತಲ್ಲ ಸರ್, ನಮ್ಮ ಮಗಳು ಇದ್ದಾರೆ ಅಂತ. ಎಲೆಕ್ಟ್ರಿಕ್ ಗಾಡಿ ಸರ್. ನಮ್ಮ ಮಗಳು CA ಓದ್ಬೇಕಂತಿದ್ವಿ ಸರ್. ಆಡಿಟ್ ಅಲ್ಲಿ ಓದ್ತು. ಮನೆಗೆ ಮಗಳೇ ಆಧಾರವಾಗಿದ್ದು ಸರ್. ನಮ್ಮ ಮಗಳು ಅವರೇ ಸರ್ ದೇವ್ರು ನನಗೆ. ಅವರೇ ಸರ್ ನನಗೆ ದೇವ್ರು. 2 ಗಂಡು 1 ಹೆಣ್ಣು ಸರ್. ಲಾಸ್ಟ್ ಮಗಳು ಸರ್ ಅವಳು. 97 ಹುಟ್ಟುದು ಸರ್. 97 20ನೇ ತಾರೀಕು 11ನೇ ತಿಂಗಳು ಸರ್. ಏನ್ ಸರ್ ಇದು? ಎಷ್ಟು ದಿನ ಕೆಲಸ ಮಾಡ್ತೀರಾ? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ 3 ವರ್ಷ ಆಯ್ತು ಸರ್. ಅಂದ್ರೆ ಹೆಂಗ್ ಇರ್ತಾದ್ರು ಸರ್ ಕಂಪನಿ ಕೆಲಸ ಮಾಡೋದಾಗಿರ್ಬೋದು, ಕಸ್ಟಮರ್ ಜೊತೆ ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು. ಅವ್ರು ಯಾರು ಫೋನ್ ಮಾಡ್ಲಿಲ್ಲ ಸರ್ ಕಂಪನಿಯವರು. ನನ್ಗೆ 6:30 ಕರೆಕ್ಟಾಗಿ ನಮ್ಮ ಫ್ರೆಂಡ್ 7 ಮಳೆ ಅಂತ ಇದ್ದಾರೆ. ಅವ್ರು ಫೋನ್ ಮಾಡಿದ್ರು ಸರ್. ಈ ತರ ಪ್ರಿಯ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಏನೋ ಬೆಂಕಿ ಹಚ್ಕೊಬಿಟ್ಟಿದ್ದೆ, ಪ್ರಿಯ ಅಂತ ಹೇಳ್ತಾ ಇದ್ರು. ಇನ್ನು ಓಡ್ಬಾ ಅಂದ್ರು. ನಾನು ಆಟೋಲ್ಲಿ ಹೋದೆ ಸರ್ ನಾನು. ಆಮೇಲೆ ಪೊಲೀಸ್ ಸಾಹೇಬ್ರೆಲ್ಲ ಬಂದ್ಬಿಟ್ಟು ಇಲ್ಲಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಹೋದ್ರು. ನಮ್ಮ ಮಿಸ್ಸಸ್ ಅವರು 2 ಕಾಲು ನೋವು ಸರ್. ಅದು ಎಡಿಗೆ ಹಾಕಿಲ್ಲ ಸರ್. ಮೈ ಹುಷಾರಿಲ್ಲ ಸರ್. ಶೋರೂಮ್ ಇಂದಾಗ್ಲಿ ಬೇರೆ ಯಾರಾದ್ರೂ ಮುಂದೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರು ಮಾಡ್ಲಿಲ್ಲ ಸರ್. ಯಾರು ಮಾಡ್ಲಿಲ್ಲ. ಅದೇ ಸರ್ ಬೇಜಾರೈತೆ ಸರ್. ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಬಿಡ್ತು ನಮಗೂ ಗೊತ್ತಿಲ್ಲ ಸರ್. ಎಷ್ಟೊತ್ತಿಗೆ ಬೆಂಕಿ ಹಚ್ಕೊಂತು, ಏನಾಯ್ತು, ಯಾವ ಕಾರಣಕ್ಕೆ, ಇಲ್ಲ ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಇನ್ನೂ ಗೊತ್ತಾಗಿಲ್ಲ ಸರ್ ನನಗೆ. ಏನು ನಂಬಕೈತಲ್ಲ ಸರ್. ಇವತ್ತು ಬರ್ಡೇ ಇತ್ತು, ಸೊ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡಿದ್ರೆ? ಸರ್ ಬಟ್ಟೆ ಎಲ್ಲ ತಗೊಂಡಿ ಸರ್. 15 ದಿನ ಮುಂಚೆ ತಗೊಂಡ್ರಿ ಸರ್. 15 ದಿನ ಮುಂಚೆ ತಗೊಂಡು ನಾನು 1,000 ರೂಪಾಯಿ ಕೊಟ್ಟು ನಮ್ಮ ಕೇಕ್ ಕಟ್ ಮಾಡೋಕೆ ಇಟ್ಕೊಳಮ್ಮ ನಾನು ಅಂದ್ಬಿಟ್ಟು ಹೇಳಿದೆ ಸರ್ ನಾನು. ಇವತ್ತು ಹೋಗಿ ಅರ್ಚನೆ ಮಾಡಬೇಕು. ಇವತ್ತಾಗಿದ್ರೆ ನಾನು ಕೆಲಸ ಕಳಿಸ್ತಾ ಇಲ್ಲ ಸರ್. ನಾನು ಇವತ್ತಾಗಿದ್ರೆ ಕೆಲಸ ಕಳಿಸ್ತಾ ಇಲ್ಲ ನಾನು. ಎಷ್ಟೇ ಮೈ ಹುಷಾರಿಲ್ಲ ಅಂದ್ರೂ ಕಿಲ್ಲಾಡಿ ಸರ್ ನಮ್ಮ ಮಗಳು. ಅವ್ರ ಅಣ್ಣನಿಗೆಲ್ಲ ಬುದ್ಧಿ ಹೇಳೋರು ಸರ್. ನಮ್ಮ ಮಗನು CA ಸರ್, 2ನೇವನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.